ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಜಾತಕನ ನಾವು ಹೇಳಿದ್ವಿ. ತುಂಬ ಸಂತೋಷಮ್ಮ. 11ನೇ ಮನೆಗೆ ಗುರು ಬಂದಾಗ ಕನ್ಯಾ ರಾಶಿಗೆ ತುಂಬ ಚೆನ್ನಾಗಿದೆ ಫಲ. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತೀರಾ. ಆ್ಯಂಡ್ ನೀವೇನಾದರೂ ಹೊಸ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಬೇಕಂದ್ರೆ ಇದು ಕರೆಕ್ಟ್ ಟೈಮು, ಪರ್ಫೆಕ್ಟ್ ಟೈಮು. ಇರೋ ವ್ಯಾಪಾರವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದಕ್ಕೂ ಇದು ಸರಿಯಾದ ಸಮಯ. ಉದ್ಯೋಗ ಚೇಂಜ್ ಮಾಡಬೇಕಾ, ಇದು ಕರೆಕ್ಟ್ ಟೈಮು. ಈಗ ಪ್ರಯತ್ನ ಪಡಿ. ಇಷ್ಟು ದಿನ ನೀವು ಒಂದು ಉದ್ಯೋಗ ಸಿಕ್ಕರೆ ಸಾಕಪ್ಪ, ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅನ್ನೋ ಥರ. ಇನ್ಮೇಲೆ ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಯಥೇಚ್ಛವಾದ ಫಲ, ವಿಶೇಷವಾದಂಥ ಫಲ, ಶುಭ ಫಲ ಎಲ್ಲವೂ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಈ ಮೊಣಕಾಲಿಂದ ಕೆಳಗಡೆಗೆ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂದರೆ ಪರಿಹಾರ ಗುರುಗಳು, ಅಮ್ಮನವ್ರಿಗೆ ನಿಂಬೆಹಣ್ಣನ್ನು ದೀಪ ಹಚ್ಚುವಂಥದ್ದು. ಯಾವುದಾದ್ರೂ ಶಕ್ತಿ ದೇವತೆ, ಚೌಡೇಶ್ವರಿ, ಬನಶಂಕರಿ, ದುರ್ಗಾಮಾತೆ, ಮಾರಮ್ಮ ದೇವಿ, ಯಾವುದಾದ್ರೂ ಒಂದು ಅಮ್ಮನವರು ಶಕ್ತಿಪೀಠೆ ಸೆಲೆಕ್ಟ್ ಮಾಡ್ಕೊಂಬಿಡಿ. ವಾರಕ್ಕೆ ಒಂದು ದಿನ, ಶುಕ್ರವಾರ ಅಥವಾ ಮಂಗಳವಾರ, ತಿಂಗಳಿಗೆ ಒಂದು 4 ಶುಕ್ರವಾರ ಅಥವಾ 4 ಮಂಗಳವಾರ, ಯಾವುದೋ ಒಂದು ಅದನ್ನು ಗಂಡು ಮಕ್ಕಳು ಹಚ್ಬೋದು, ಹೆಣ್ಮಕ್ಳು ಹಚ್ಬೋದು. ಹೆಣ್ಮಕ್ಳೇ ಹಚ್ಬೇಕಂತೇನಿಲ್ಲ.